ವೀಕ್ಷಕರ ನಮಸ್ಕಾರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಟಾಸ್ಕ್ ವಿಚಾರದಲ್ಲಿ ರಕ್ಷಿತಾ ಮತ್ತು ರಾಶಿಕಾ ಮತ್ತು ಜಗಳ ನಡೀತಾ ಇರುತ್ತೆ. ಅಂಥ ಸಮಯದಲ್ಲಿ ಮಧ್ಯದಲ್ಲಿ ಗಿಲ್ಲಿ ಮಾತಿನಿಂದ ಅಲ್ಲಿ ರಾಶಿಕಾ ಫುಲ್ ಟ್ರಿಗರ್ ಆಗ್ತಾರೆ. ಹಾಗಾಗಿ ಇಲ್ಲಿ ಗಿಲ್ಲಿ ಮತ್ತು ರಾಶಿಕಾ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಈ ಒಂದು ಪ್ರೋಮೋದಲ್ಲಿ ಯಾಕೆ ಈ ರೀತಿ ತೋರಿಸಿದ್ದಾರೆ ಮತ್ತು ಏನಕ್ಕಾಗಿ ಇಲ್ಲಿ ಜಗಳ ನಡೀತಾ ಇದೆ ಮತ್ತು ಯಾವ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಧ್ರುವಂತ್ ಮತ್ತು ಗಿಲ್ಲಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ರು. ಅದೇ ರೀತಿ ಈಗ 2ನೇ ಟಾಸ್ಕ್ಗೋಸ್ಕರ ಮನೆಯಲ್ಲಿ 6 ಜನ ಸ್ಪರ್ಧಿಗಳಲ್ಲಿ ಮೂರು ಜನ ಸೇರಿಕೊಂಡು 2 ಟೀಮ್ಗಳನ್ನಾಗಿ ಮಾಡಿಕೊಳ್ಳುವಂಥ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಅವರ ನಿರ್ಧಾರದ ಮೇಲೆ ಈ ಸ್ಪರ್ಧಿ ನಮ್ಮ ಟೀಮಿಗೆ ಬೇಕು, ಈ ಸ್ಪರ್ಧಿ ನಮ್ಮ ಟೀಮಿಗೆ ಬೇಕು ಅಂತ ಹೇಳಿ ಟೋಟಲಾಗಿ 2 ಟೀಮ್ಗಳನ್ನಾಗಿ ಮಾಡ್ಕೋಬೇಕು. ಅದರಲ್ಲಿ 3 ಜನ ಆಗಿ ಇರಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ರೀತಿಯ ಒಂದು ಟೀಮ್ಗಳನ್ನ ಮಾಡ್ಕೊಂಡ್ಮೇಲೆ ಅವರಿಗೆ ಒಂದು ಟಾಸ್ಕ್ನ ಕೊಡ್ತಾರೆ ಬಿಗ್ ಬಾಸು. ಆ ಒಂದು ಟೀಮ್ಗಳನ್ನ ಅರೇಂಜ್ ಮಾಡೋ ಟೈಮ್ನಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳ ಮಧ್ಯೆ ವಾದ ವಿವಾದಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋದಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅಂದರೆ, ರಕ್ಷಿತಾ ಅವರು ಮೇನ್ ಟಾಪಿಕ್ನ ಮಾತ್ರ ತೋರಿಸಿದ್ದಾರೆ. ಅಂದರೆ ಅವರು ಮಾತಾಡುವಂಥ ಮೇನ್ ಟಾಪಿಕ್ನ, ಬಟ್ ಕ್ಲಿಯರ್ ಆಗಿ ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ಆದರೆ ಈ ಒಂದು ಪ್ರೋಮೋದಲ್ಲಿ ರಕ್ಷಿತಾ ಅವರು ರಘು ಅವರ ಟೀಮ್ ಜೊತೆ ಆಟ ಆಡ್ತೀನಿ ಅಂತ ಹೇಳಿ ವಾದ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಈ ಒಂದು ವಿಷಯದಲ್ಲಿ ರಾಶಿಕಾ ಅವರು ಫುಲ್ ಟ್ರಿಗರ್ ಆಗಿದ್ದಾರೆ. ಅವಳು ಆ ಒಂದು ಟೀಮ್ಗೆ ಬೇಡ ಅಂತ ಹೇಳಿ ರಾಶಿಕಾ ಅವರು ಏನೋ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ರಾಶಿಕಾ ಅವರು ಯಾಕೆ ಆ ರೀತಿ ಹೇಳ್ತಾ ಇದ್ದಾರಪ್ಪ ಅಂದರೆ ಅದಕ್ಕೆ ಕಾರಣಗಳನ್ನು ಸಹ ಕೊಡ್ತಾ ಇದ್ದಾರೆ. ಇಲ್ಲಿ ರಾಶಿಕಾ ಅವ್ರು ಹೇಳ್ತಾ ಇದ್ದಾರೆ, ರಕ್ಷಿತಾ ಅವರಿಗೆ ಟಾಸ್ಕೇ ಅರ್ಥ ಆಗಲ್ಲ, ತುಂಬ ಅಂದರೆ ತುಂಬ ಪ್ಯಾನಿಕ್ ಆಗ್ತಾಳೆ. ಅವರಿಗೆ ಕರೆದೇ ಸಾಕಾಗುತ್ತೆ. ಅವಳು ಕ್ಲಿಯರಾಗಿ ಹೇಳಬೇಕಂದ್ರೆ ಟಾಸ್ಕೇ ಅರ್ಥ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ರಾಶಿಕಾ ಅವರು ಯಾರ ಹತ್ರ ಮಾತಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಇವರು ಟಾಸ್ಕ್ ವಿಚಾರ ಮಾತಾಡಿದ್ರೆ ನನ್ನ ಪ್ರಕಾರ ಇಲ್ಲಿ ರಘು ಅವ್ರ ಜೊತೆನೇ ಮಾತಾಡಬೇಕು. ಯಾಕಪ್ಪ ಅಂದರೆ ಈಗ ಅವರಿಗೆ ಒಂದು ಮೇನ್ ಪಿಲ್ಲರ್ ಆಗಿ ರಘು ಅವರು ನಿಂತ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಸಣ್ಣ ಪುಟ್ಟ ವಿಷಯಗಳಾಗಿರ್ಬೋದು, ಮಾತುಕತೆ ವಿಚಾರದಲ್ಲಿ ರಘು ಅವರು ತಿಳಿಸಿ ಹೇಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ವಿಚಾರಕ್ಕೆ ಇಲ್ಲಿ ರಘು ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಒಂದು ವಿಷಯದಲ್ಲಿ ರಕ್ಷಿತ್ ಅವರು ವಾದ ಮಾಡ್ತಾ ಇದ್ದಾರೆ. ಯಾರ ಹತ್ರ? ರಘು ಅವರು. ಯಾಕೆ ಈ ಥರ ರಾಶಿಕಾ ಅವರು ಮಾತಾಡಿದ್ರು ಅಂತ ಹೇಳಿ ಇಲ್ಲಿ ರಘು ಅವ್ರ ಹತ್ರ ರಕ್ಷಿತಾ ವಾದ ಮಾಡ್ತಾ ಇದ್ದಾಳೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಘು ಅವ್ರ ಹತ್ರ ರಕ್ಷಿತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇವರೊಬ್ಬರು ಸೆಲ್ಫಿಸ್, ಇವ್ರ ಹತ್ರ ನಿಮ್ಮ ಹತ್ರ ಬೇರೆ ಒಂದು ಪರ್ಸ್ನಲಿ ಕನೆಕ್ಷನ್ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ರಾಶಿಕಾ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ರಕ್ಷಿತಾ ಅವರು ಅವರು ಈ ಒಂದು ಟೀಮಲ್ಲಿ ಬೇಡ, ನಾವು ಬೇರೆಯವ್ರ ಜೊತೆ ಆಟ ಆಡೋಣ ಅನ್ನೋ ಒಂದು ವಾದ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ ಒಂದು ಕಾರಣಕ್ಕೆ ಇಲ್ಲಿ ರಾಶಿಕಾ ಅವರಿಗೆ ಇವರು ಸೆಲ್ಫಿಶ್ ಅನ್ನೋ ಒಂದು ಪದನ ಯೂಸ್ ಮಾಡ್ತಾ ಇದ್ದಾರೆ. ನಿಮಗೆ ಪರ್ಸ್ನಲಿ ಏನೋ ಒಂದು ಕನೆಕ್ಷನ್ ಇಲ್ಲ ತಾನೇ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗಿಲ್ಲ ಯಾರಿಗೆ ಯಾಕೆ ಮಾತಾಡ್ತಾ ಇದ್ದಾರೆ, ಇಲ್ಲಿ ಯಾರಿಗೆ ಯಾಕೆ ಮಾತಾಡ್ತಾರೆ ಒಂದು ಗೊತ್ತಾಗಿಲ್ಲ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಯಾಕೆ ಈ ರೀತಿ ಮಾತಾಡಿದ್ರು ಅಂತ. ಬಟ್ ನಾವು ಪ್ರೋಮೋ ನೋಡ್ಕೊಂಡೆ ಡಿಪೆಂಡ್ ಆಗಿ ಮಾತಾಡೋಕ್ಕಾಗಲ್ಲ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಮಾತುಕತೆ ನಡೆಯೋ ಟೈಮ್ನಲ್ಲಿ ರಾಶಿಕಾ ಅವರ ಮಾತುಗಳನ್ನ ಕೇಳ್ಕೊಂಡು ನಿನ್ನ ಮತ್ತು ರಘು ಅವರ ಮಧ್ಯೆ ಯಾವುದೇ ರೀತಿ ಪರ್ಸ್ನಲ್ ಇಲ್ಲ ತಾನೆ, ನೀನು ಯಾಕೆ ಮಾತಾಡ್ತಾ ಇದೀಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆಗ ಇಲ್ಲಿ ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ತೆಳಗಡೆ ಇಟ್ಟು ಮಾತಾಡ್ತೀಯ ಎಲ್ಲರನ್ನೂ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಆ ಕಡೆಯಿಂದ ಗಿಲ್ಲಿಯವರ ಒಂದು ರಿಯಾಕ್ಟ್ ಬರುತ್ತೆ. ಅಂದರೆ ಅವರ ಒಂದು ಮಾತುಗಳು ಮಧ್ಯದಲ್ಲಿ ಆ್ಯಡ್ ಆಗ್ತವೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಾಶಿಕಾ ಮಾತಿಗೆ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಪರ್ಸ್ನಲ್ ಮ್ಯಾಟ್ರ್ಗಳನ್ನ ಅವರು ತೆಳಗಡೆ ಇಟ್ಟು ಮಾತಾಡ್ತಾರೆ ಅಂತ ಮಾತಾಡ್ತೀವಿ, ನೀ ಏನು ಮಾತಾಡ್ತಾ ಇರೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ವಿಷಯದಲ್ಲಿ ಗಿಲ್ಲಿ ಮತ್ತು ರಾಶಿಕಾ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೆಯುತ್ತೆ. ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ, ಮೇನ್ ಟಾಪಿಕ್ನ ಮಾತ್ರ ತೋರಿಸಿದ್ದಾರೆ. ಈ ಒಂದು ಪ್ರೋಮೋನ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಪ್ರೋಮೋನ ನೋಡ್ಕೊಂಡು ಬರ್ಬೋದು. ನಿಮ್ಮ ಪ್ರೋಮೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಒಬ್ಬ ವ್ಯಕ್ತಿತ್ವನ ಎಷ್ಟು ತೆಳಗಡೆ ಇಟ್ಟು ಮಾತಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ಲೇ ಗಿಲ್ಲಿ ಅಂತ ರಾಶಿಕಾ ಅವರು ಮಾತಾಡ್ತಾರೆ. ಅಂದರೆ ಕೆಲವೊಂದಿಷ್ಟು ವಾದ ವಿವಾದಗಳು ನಡೆದಿರ್ತವೆ. ಈ ಒಂದು ವಿಚಾರದಲ್ಲಿ ಗಿಲ್ಲಿ ಒಂದು ಟಾಸ್ಕ್ ವಿಚಾರವನ್ನು ತಗೊಂಡು ಈಗ ರಾಶಿಕಾ ಅವರು ಗಿಲ್ಲಿಯ ವಾದ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಗ್ತಾ ಇದೆ, ಯಾವ ರೀತಿ ಕೂತಿದೆಯಾ ನೋಡು, ಇಲ್ಲೇ ಗೊತ್ತಾಗ್ತಾ ಇದೆ ನಿನ್ನ ವ್ಯಕ್ತಿತ್ವ ಏನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮನೇಲಿ ಏನೇನು ಮಾಡಿದೆಯಾ, ಇಲ್ಲಿವರೆಗೆ ಏನೇನು ಕೆಲಸ ಮಾಡಿದೆಯಾ, ಯಾವ ರೀತಿಯ ರೀಸನ್ ಕೊಟ್ಟಿದೆಯಾ, ಅದಕ್ಕೆ ಒಂದು ಕಾರಣಗಳನ್ನ ಕೊಟ್ಟು ಯಾವ ರೀತಿ ಮಾತಾಡಿದೆಯಾ, ಅದರ ಬಗ್ಗೆ ಎಲ್ಲ ನೋಡಿದ ಮೇಲೆ ಗೊತ್ತಾಗ್ತಿದೆ ನೀನು ಯಾವ ರೀತಿ ಬಂದು ಈಗ ಇಲ್ಲಿ ಕೂತ್ಕೊಂಡಿದ್ಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ನೋಡಿದರೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ, ಯಾವ ವಿಷಯಕ್ಕೆ ಮಾತಾಡ್ತಾ ಇದ್ದಾರೆ ಏನು ಅಂತ. ಇಲ್ಲಿ ಗಿಲ್ಲಿಯವರು ಒಂದು ಪದನ ಯೂಸ್ ಮಾಡಿರ್ತಾರೆ, ಆ ಒಂದು ವಿಷಯಕ್ಕೆ ಇಲ್ಲಿ ರಾಶಿಕಾ ಅವರು ವಾದ ಮಾಡ್ತಾ ಇದ್ದಾರೆ ಅಥವಾ ರಕ್ಷಿತ ವಿಷಯ ಬಗ್ಗೆ ಇವರಿಬ್ಬರು ವಾದ ಮಾಡ್ತಾ ಇದ್ದಾರೆ, ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಯಾರಿಗೆ ಯಾರು ವಾದ ಮಾಡಿದ್ರು, ಯಾರ ತಪ್ಪಿದೆ ಯಾರ ಸರಿ ಇದೆ ಅಂತ. ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಅವ್ರ ತಪ್ಪಿದೆಯಾ ಅಥವಾ ರಾಶಿಕಾ ಅವ್ರ ತಪ್ಪಿದೆಯಾ ಅಥವಾ ಇಲ್ಲಿ ರಕ್ಷಿತಾ ಅವ್ರ ತಪ್ಪಿದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲೂ
ಕೂಡ ಈಗ ಟಾಸ್ಕ್ ಅಂದರೆ ಫಿನಾಲೆ ಟಿಕೆಟ್ ಟು ಟಾಸ್ಕ್ 6ನೇ ಒಂದು ಫಿನಾಲೆ ಟಿಕೆಟ್ ಟು ಟಾಸ್ಕ್ ಕೂಡ ನಡೀತಾ ಇದೆ. ಈ ಒಂದು ಟಾಸ್ಕ್ ವಿಚಾರದಲ್ಲಿ ಈಗ ಎಲ್ಲ ಸ್ಪರ್ಧಿಗಳ ಮಧ್ಯೆ ವಾದ ವಿವಾದಗಳು ನಡೀತಾ ಇದೆ. ಯಾಕಪ್ಪ ಅಂದರೆ ಈಗ 3 ಜನ ಸ್ಪರ್ಧಿಗಳಾಗಿ ಟೀಮ್ಗಳನ್ನಾಗಿ ಮಾಡ್ಕೋಬೇಕು. ಈ ಒಂದು ಟೀಮ್ಗಳ ಆಯ್ಕೆಯಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳ ಮಧ್ಯೆ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಕೋಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್.